ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತಿನ ದಿನ ನಾನು ತುಂಬಾ ರುಚಿಕರವಾದ ಹಾಗೆ ಆರೋಗ್ಯಕರವಾದ ಬನ್ಸಿ ರವೆಯಲ್ಲಿ ಎಲ್ಲ ಮಿಶ್ರ ತರಕಾರಿಗಳನ್ನು ಬಳಸಿ ಆರೋಗ್ಯಕರವಾಗಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಸುಲಭವಾಗಿ ಸಹ ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಸಹ ತೊಗೊಂಡು ಹೋಗ್ಬೋದು. ಇದನ್ನು ತುಂಬ ಜನ ಉಪ್ಪಿಟ್ಟು ಅಂತ ಮೂಗು ಮುರಿತಾರೆ, ಆದರೆ ಅಷ್ಟು ರುಚಿಯಾಗಿರುತ್ತೆ. ನಾನು ಮನೆಯಲ್ಲೇ ತಯಾರಿಸಿ ಮಾಡಿರೋ ಅಂಥ ವಾಂಗಿಬಾತ್ ಪೌಡರ್ನ ಬಳಸಿ ಇವತ್ತು ಉಪ್ಪಿಟ್ಟನ್ನು ತಯಾರಿಸ್ತಾ ಇದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ಅಂದರೆ ಕೆಂಪು ಬಣ್ಣಕ್ಕೆ ತಿರುಗಬೇಕು, ಚೆನ್ನಾಗಿ ರೋಸ್ಟ್ ಆಗಿರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪನಾಗಿ ಉದ್ದುದನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 2 ಹೆಸರಿನಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ತಿರುಕೊಡ್ಬೇಕಾಗತ್ತೆ. ನಂತರ ನಾನು ಇದಕ್ಕೆ ಒಂದು ಚಿಕ್ಕದು ಕ್ಯಾರೆಟು ಹಾಗೆ ಒಂದು 10ರಿಂದ 12 ಹುರುಳಿಕಾಯಿ ಹಾಗೆ ಒಂದು ಚಿಕ್ಕದು ಕ್ಯಾಪ್ಸಿಕಮನ್ನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸಹ ಕಡಿಮೆ ಉರಿಯಲ್ಲಿ ಒಂದು 2 ನಿಮಿಷಗಳ ಕಾಲ ನಾವು ಹುರ್ಕೋಬೇಕಾಗತ್ತೆ. ನಂತರ ನಾನು ಒಂದು ದೊಡ್ಡ ಆಲೂಗಡ್ಡೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸಿಪ್ಪೆನ ತೆಗೆದು ಕಟ್ ಮಾಡಿ ಸೇರಿಸ್ಕೊಂಡು ತಿರುಕೊಡ್ಬೇಕಾಗತ್ತೆ. ನೀವು ಇದಕ್ಕೆ ಬೇರೆ ಯಾವುದೇ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು, ನಿಮಗೆ ಇಷ್ಟವಾದ ತರಕಾರಿಯನ್ನು. ನಾನೀಗ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ತಿರುಕೊಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ತಿರುಕೊಡ್ಬೇಕಾಗತ್ತೆ. ಕಡಿಮೆ ಉರಿಯಲ್ಲಿ ನಾವು ಆದಷ್ಟು ಇದನ್ನು ತಿರುಕೊಡೋದ್ರಿಂದ ನಮಗೆ ಉಪ್ಪಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ. ಈಗ ನೋಡಿ, ಒಂದು 3ರಿಂದ 4 ನಿಮಿಷ ನಾನು ಕಡಿಮೆ ಉರಿಯಲ್ಲಿ ತಿರುಕೊಟ್ಟೆ. ನಂತರ ಈಗ ಒಂದು ಚಿಕ್ಕದು ಟೊಮೆಟೊನ ನಾನು ಸಹ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಈಗ ತಿರುಕೊಡ್ತಾ ಇದ್ದೀನಿ. ಈ ರೀತಿ ನಾವು ಹದವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋದರೆ ನಮಗೆ ಉಪ್ಪಿಟ್ಟು ಅನ್ನೋದು ತುಂಬಾ ರುಚಿಯಾಗಿ ಬರುತ್ತೆ. ಅರ್ಧಂಬರ್ಧ ನಾವು ಫ್ರೈ ಮಾಡಿ ಮಾಡೋದ್ರಿಂದ ಅಷ್ಟು ರುಚಿ ಅನಿಸೋದಿಲ್ಲ. ನೋಡಿ, ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಉಪ್ಪಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ತರಕಾರಿ ಹದವಾಗಿ ಬೆಂದಿರುತ್ತೆ. ಈಗ ನೋಡಿ, ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 3/4 ಭಾಗ ತರಕಾರಿ ಬೆಂದಿರಬೇಕು, ಆಗ ನಾವು ನೀರನ್ನು ಸೇರಿಸ್ಕೋಬೇಕು. ಈಗ 3 ಕಪ್ನಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ 1 ಕಪ್ನಷ್ಟು ಬನ್ಸಿ ರವೆನ ಸೇರಿಸ್ತಾ ಇರೋದ್ರಿಂದ 3 ಕಪ್ನಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಸೇರಿಸ್ಕೊಂಡು ಮುಚ್ಚಿಡ್ತಾ ಇದ್ದೀನಿ. ಈಗ ಒಂದು 2 ನಿಮಿಷ ಕುದಿಯೋದಕ್ಕೆ ನಾವು ಬಿಡಬೇಕು. ಕುದೀತಾ ಇರಬೇಕಾದ್ರೆ ತರಕಾರಿ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ನಾನು ನೀರು ಯಾವ ಕಪ್ಪಲ್ಲಿ ತೊಗೊಂಡಿದ್ದನೋ ಅದೇ ಕಪ್ಪಲ್ಲಿ ನಾನು ಬನ್ಸಿ ರವೆನೂ ಸಹ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು 2 ನಿಮಿಷ ಕಡಿಮೆ ಉರಿಯಲ್ಲಿ ಹುರಿದಿಟ್ಕೊಂಡಿದ್ದೀನಿ. ತುಂಬ ಹುರಿಯೋದು ಬೇಡ, ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗೋವರೆಗೂ ಹುರ್ಕೊಂಡ್ರೆ ಸಾಕು. ಕೆಲವರು ಹುರಿದೇ ಹಾಗೇ ಮಾಡ್ತಾರೆ, ಹಾಗೂ ಮಾಡ್ಬೋದು. ಸ್ವಲ್ಪ ಹುರಿದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಬನ್ಸಿ ರವೆನ ನಾನು ಸ್ವಲ್ಪನೇ ಸೇರಿಸ್ಕೊಂಡು ತಿರುಕೊಡ್ತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ಎಲ್ಲ ಚೆನ್ನಾಗಿ ನೀರು ಕಡಿಮೆ ಆಗ್ತಾ ಬಂದಿದೆ, ಹಿಮರ್ತಾ ಇದೆ. ಈ ಟೈಮಲ್ಲಿ ವಾಂಗಿಬಾತ್ ಪೌಡರ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಸೇರಿಸಿದ್ರೆ ಸಾಕು, ತುಂಬ ವಾಂಗಿಬಾತ್ ಪೌಡರ್ ಸೇರಿಸೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಸೇರಿಸಿ ನಾವು ಚೆನ್ನಾಗಿ ತಿರುಕೊಟ್ಟು ಇದನ್ನು ಮುಚ್ಚಿಟ್ಟು ನಾವು ಒಂದು 2ರಿಂದ 3 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸೋದ್ರಿಂದ ಉಪ್ಪಿಟ್ಟು ಹದವಾಗಿ ಬೇಯುತ್ತೆ, ಅಂದರೆ ಬನ್ಸಿ ರವೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಇದಕ್ಕೆ ಹಸಿ ಬಟಾಣಿ ಅಥವಾ ಅವರೆಕಾಳು ಸೀಸನ್ ಇದ್ದಾಗ ಅವರೆಕಾಳು ಹಾಗೆ ಬದನೆಕಾಯಿ ಈ ರೀತಿ ಬೇರೆ ತರಕಾರಿನೂ ಸಹ ಸೇರಿಸಿ ನೀವು ಮಾಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ತಯಾರಾಗಿದೆ. ಕೊನೆಯಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಉಪ್ಪಿಟ್ಟು ತಿನ್ನೋದಕ್ಕೆ ರೆಡಿ. ಯಾವಾಗಲೂ ಒಂದೇ ರೀತಿ ಉಪ್ಪಿಟ್ಟು ಮಾಡ್ತಾ ಇದ್ದರೆ ಎಲ್ಲರಿಗೂ ಬೇಜಾರು ಅನಿಸುತ್ತೆ. ಈ ರೀತಿ ವೆರೈಟಿಯಾಗಿ ನಾವು ಉಪ್ಪಿಟ್ಟನ್ನು ತಯಾರು ಮಾಡೋದ್ರಿಂದ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ನಾನು ಮನೆಯಲ್ಲೇ ಮಾಡಿರೋ ಅಂಥ ವಾಂಗಿಬಾತ್ ಪೌಡರ್ ಇದು. ಈ ಪೌಡರ್ನಿಂದ
ನಾನು ಉಪ್ಪಿಟ್ಟನ್ನು ಮಾಡಿದ್ದೀನಿ. ಇದೇ ಪೌಡರ್ನಿಂದ ವಾಂಗಿಬಾತ್ ಸಹನೂ ಮಾಡ್ತೀನಿ. ತುಂಬ ವಿಡಿಯೋಗಳಲ್ಲಿ ನೀವು ನೋಡ್ಬೋದು, ನನ್ನ ಚಾನಲ್ನ ಸರ್ಚ್ ಮಾಡಿ ಸಹ ನೀವು ನೋಡ್ಬೋದು. ವಾಂಗಿಬಾತ್ ಪೌಡರ್ನ ಯಾವ ರೀತಿ ಮಾಡೋದು, ಹಾಗೆ ವಾಂಗಿಬಾತ್ ರೆಸಿಪಿನೂ ಸಹ ಯಾವ ರೀತಿ ಮಾಡೋದು ಅಂತಲೂ ಸಹ ತೋರಿಸ್ಕೊಟ್ಟಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ನಿಮಗೆ ಪೌಡರ್ ಏನಾದರೂ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾನು ವಾಂಗಿಬಾತ್ ಪೌಡರ್ನ ಕಳಿಸ್ಕೊಡ್ತೀನಿ. ನೋಡಿ, ಈಗ ಉಪ್ಪಿಟ್ಟು ತಯಾರಾಗಿದೆ. ಈ ಸೆಡೆಗೆ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ, ನೋಡ್ತಾ ಇರ್ಬೋದು. ಆ ರೀತಿ ಉಪ್ಪಿಟ್ಟನ್ನ ಮಾಡಬೇಕು. ಮತ್ತು ಕೆಲವೊಂದು ಟಿಪ್ಸುಗಳನ್ನು ನಾವು ಫಾಲೋ ಮಾಡಿದ್ರೆ ನೀವು ಪ್ರತಿಯೊಬ್ಬರು ಮನೆಯಲ್ಲಿ ಉಪ್ಪಿಟ್ಟನ್ನು ಇದೇ ರೀತಿ ಚೆನ್ನಾಗಿ ಮಾಡ್ಕೊಳ್ಬೋದು. ಅಂದರೆ ಕುದಿಯೋಬೇಕಾದ್ರೆ ನೀವು ಒಂದು 2 ನಿಮಿಷ ನಾವು ಕುದಿಯೋಕ್ಕೆ ಬಿಡಬೇಕು. ತುಂಬ ಹೊತ್ತು ಕುದಿಯೋದಕ್ಕೆ ಬಿಡಬಾರ್ದು. ಮುಚ್ಚಿಟ್ಬಿಟ್ಟು ನಾವು ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ತರಕಾರಿ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ, ಈರುಳ್ಳಿ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ, ಆಗ ತಿನ್ನೋದಕ್ಕೆ ರುಚಿಯಾಗಿರೋದಿಲ್ಲ. ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಹಾಗೆ ತರಕಾರಿನೂ ಸಹ ಒಂದು ಅರ್ಧ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಕೆಲವೊಂದು ಟಿಪ್ಸುಗಳನ್ನ ಫಾಲೋ ಮಾಡಬೇಕು. ಮತ್ತು ಬನ್ಸಿ ರವೆಯನ್ನು ತುಂಬ ಹುರ್ಕೊಳ್ಳೋಕೆ ಹೋಗಬಾರ್ದು. ಈ ಟಿಪ್ಸುಗಳನ್ನ ನೀವು ಫಾಲೋ ಮಾಡಿದ್ರೆ ಫ್ರೆಂಡ್ಸ್, ನೀವು ಮನೆಯಲ್ಲಿ ತುಂಬ ರುಚಿಯಾಗಿ ಈ ಬನ್ಸಿ ರವೆ ಉಪ್ಪಿಟ್ಟನ್ನು ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನಮ್ಮಲ್ಲಿ ಎಲ್ಲ ರೀತಿಯ ಮಸಾಲ ಪದಾರ್ಥಗಳನ್ನು ನಾವು ಫ್ರೆಶ್ ಆಗಿ ಮನೆಯಲ್ಲೇ ಸ್ವತಃ ನಾನೇ ತಯಾರು ಮಾಡ್ತೀನಿ. ಖಂಡಿತವಾಗ್ಲೂ ನಿಮ್ಗೇನಾದರೂ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ತೊಗೋಬೋದು, ನಾನು ಕಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟೇ. ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.